ಮೇಲಿಂದ ಟೆರೆಸ್ ಕ್ಲೀನ್ ಮಾಡ್ತಿದ್ದಲ್ಲ ಅದೇನೋ ಕೆಳಗೆ ಬಿತ್ತಾಯ್ತು. ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಹಂಗೆ ನೆಲದ ಮೇಲೆ ಬಿದ್ದದೇನೋ ಬಂದು ಕಣ್ಣಿಗೆ ಸಿಡಿಬೇಕಾ ಮಾರೇರಿ. ಸಡನ್ನೇ ಹಾರಿ ಚುಚ್ಚಿ 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 ಉರಿ 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 ಆಗ್ತಿದೆ. ಯಪ್ಪ ಎಂತಾಯಿತು ನನ್ನ ಕಣ್ಣಿಗೆ ನೋಡಿ. ರೈಟ್ ಸೈಡ್ ಕಣ್ಣು ಒಂಥರ ಆಗ್ತಿದೆ ನನಗೆ. ಉರಿ ಅಂದರೆ ಉರಿ ಆಯಿತಾ ಯಪ್ಪ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಗಾರ್ಡನ್ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೆ. ದೇವರ ದಯೆಯಿಂದ ಸ್ವಲ್ಪ ಬಿಸಿಲು ಮೊಕ್ಕ ಬಂದಿದೆ ಮಾರೇರಿ. ಮಳೆ ಬಂದು ಬಂದು ನಿನ್ನೆ ನನಗೆ ಗಾಬರಿ ಆಗಿತ್ತು, ಇನ್ನೇನಾದ್ರು ಇವತ್ತು ಬಂದಾಗ ಮಳೆ ಬಂದರೆ ಗಾರ್ಡನ್ ಹೆಂಗೆ ಕ್ಲೀನ್ ಮಾಡೋದಪ್ಪ ಅಂತ. ಪುಣ್ಯ ಮಾರೇರಿ, ಏನೋ ದೇವರ ದಯೆ ಇದೆ ನನಗೆ. ಸೊ ಸ್ವಲ್ಪ ಬಿಸಿಲು ಬಂದಿದೆ, ಹಾಗೆ ಇವತ್ತು ಗಾರ್ಡನ್ ಕ್ಲೀನ್ ಮಾಡಿಸೇ ಬಿಡೋಣ. ಅಂತೂ ಸ್ವಲ್ಪ ಮಟ್ಟಿಗೆ ಆಚೆ ಎಲ್ಲ ಕ್ಲೀನ್ ಆಯಿತು. ಇನ್ನೂ ಸ್ಟಾರ್ಟ್ ಆದದ್ದಷ್ಟೇ, ಆಗಲೇ 2 ಗಂಟೆ ಕಳೀತು ಮಾರೇರಿ. ಅಂತೂ ಇಲ್ಲಿವರೆಗೆ ಸ್ವಲ್ಪ ಸ್ವಲ್ಪ ಬಂದಾಯಿತು ನೋಡಿ. ಫೋನ್ ಬರುತ್ತೆ ಎಷ್ಟು ಗೊತ್ತಾ ಅವ್ರುಗಳಿಗೆ. ಯಾರೇ ಬಂದರೂ ಕೂಡ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಒಂದು ಕೈಯಲ್ಲಿ ಹುಲ್ಲು ತೆಗಿಯೋದು ಆಯಿತಾ. ಅಲ್ಲ ಇವರಲ್ಲೆಲ್ಲ ಎಷ್ಟು ಒಕ್ಕಟ್ಟು ಅಂತೀನಿ. ಇವ್ರುಗಳಿಗೆ ಕೆಲಸಕ್ಕೆ ಬಂದಾಗಲೇ ಫೋನ್ ಬರುತ್ತೆ ಮಾರೇರಿ. ನಾನು ಮತ್ತೆ ಹೇಳಿದೆ ಆಯಿತಾ, ಕೆಲಸ ಸಾಗೋದೇ ಇಲ್ಲ ಆಮೇಲೆ ಅಂತ. ಆಮೇಲೆ ಫೋನ್ ಸೈಡಿಗೆ ಇಟ್ಟ ಆದರೂ ಕೂಡ ಫೋನ್ ಅವನನ್ನು ಬಿಡಬೇಕಲ್ವ. ಅವನ ಫೋನ್ ಸೈಡಿಗೆ ಇಟ್ಟರು ಕೂಡ ಅಷ್ಟು ಫೋನ್ ಬರೋದು ಮಾರೇರೆ. ಹಾಂ, ಇವರುಗಳ ನೆಂಟರುಗಳಿಗೆ ಫ್ರೆಂಡ್ಸಿಗೆಲ್ಲ ಇವರು ಕೆಲಸಕ್ಕೆ ಬಂದಾಗಲೇ ಇವ್ರು ನೆನಪಾಗ್ತಾರ ಅಂತ. ನಾವು ಇದ್ದೀವಿ ನೋಡ್ರಿ, ನಮಗೆ ಯಾರೋ ಒಂದು ಸತ್ತಿದೆಯೋ ಬದುಕಿದೆಯೋ ಕೇಳೋರ ಗತಿಲ್ಲ, ಫೋನೇ ಮಾಡೋರಿಲ್ಲ. ನಾವೇನಾದ್ರು ಫೋನ್ ಮಾಡಿದ್ರೆ ಒಂದು ಹೌದೋ ಅಲ್ಲೋ ಮಾತಾಡಬೇಕೋ ಬೇಡವೋ ಅಂತ ಮಾತಾಡ್ತಾರೆ ಮಾರೇರಿ. ಇಲ್ಲಾದರೆ ಬ್ಯುಸಿ ಬ್ಯುಸಿ ಅಂತಲೇ ಹೇಳೋರೇ ನೋಡಿ. ಹಾಗೆ ಇದು ಪಕ್ಕದ ಮನೆ ಆಯಿತಾ, ನಮ್ಮ ಪಕ್ಕದ ಮನೆ. ಅಲ್ಲಿ ಒಬ್ಬರು ಯಾರೋ ಅಂಕಲ್ ಬಂದು ಯಾವಾಗೂ ಅವ್ರ ಮನೆಗೆ ಬಂದು ಮಾತಾಡಿಕೊಂಡು ಕತೆ ಆಡಿಕೊಂಡು ಮತ್ತು ಭಜನೆ ಎಲ್ಲ ಹೇಳಿ ಹೋಗ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಹೇಳ್ತಾರೆ, ಕೇಳಿಸ್ತೇನೆ ನಿಮಗೂ. ಇವತ್ತು ಬಂದಿದ್ದಾರಲ್ಲ ಒಳಗೆ ಹಾಡು ಹೇಳ್ತಾ ಇದ್ದಾರೆ. ಕೇಳಿಸ್ಕೊಂಡ್ರಲ್ವಾ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸಂಗೀತ ಕಲೀಲಿಲ್ಲ, ಏನೂ ಇಲ್ಲ ಆಯಿತಾ. ಆದರೆ ಆ ಒಂದು ಮಟ್ಟ, ಒಂದು ತಾಳ ಲಯ ಎಲ್ಲ ಪರ್ಫೆಕ್ಟಾಗಿ ಚೆನ್ನಾಗಿ ಹಾಡ್ತಾರೆ. ನಾನು ಯಾವಾಗಲೂ ಕೂಡ ಅವರು ಬಂದಾಗ ನಮ್ಮ ಮನೇಲಿ ಕೂತ್ಕೊಂಡು ಹಾಡು ಕೇಳ್ತಾ ಇರ್ತೇನೆ. ಒಂದು 2-3 ಭಜನೆ ಹೇಳಿ ಹೋಗ್ತಾರೆ ಹಾಗೆ. ಈಗ ನೋಡಿ ಸುಮಾರು ಆ ಕಡೆ ಎಲ್ಲ ಕ್ಲೀನ್ ಆಯಿತು. ಎಲ್ಲ ಸೊಪ್ಪು ಗಿಪ್ಪೆಲ್ಲ ಬಂದು ಬೀಳ್ತಾ ಇದೆ, ಎಲೆಗಳೆಲ್ಲ ಕ್ಲೀನಿಂಗ್ ಆಗ್ತಾ ಇದ್ದಂಗೆ ಇನ್ನು ಅಂಗಳ ತುಂಬ ಅದೇ ಕಾಣಿಸುತ್ತೆ ನೋಡಿ. ಎಲ್ಲ ತೆಗೆದು ಈಗ ಗುಲಾಬಿ ಹೂವಿನ ಗಿಡ ಸಹ ತೆಗೆಸಿಬಿಟ್ಟೆ. ಅಂದರೆ ತುಂಬ ಅಡ್ಡದಿಡ್ಡಿಯಾಗಿ ಬೆಳ್ಕೊಬಿಟ್ಟಿತ್ತು, ಹಾಗಾಗಿ ಚುಚ್ಚತ್ತೆ ಅದು ಓಡಾಡುವಾಗ. ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಮಾತ್ರ ಇಟ್ಟಿದ್ದೇವೆ, ಸಾಕು. ಇನ್ನು ಮಳೆಗಾಲ ಅಂತ ಶುರುವಾದ ಮೇಲೆ ಪೂರ್ತಿಯಾಗಿ ಎಲ್ಲ ಗಿಡಗಳು ತಿರ್ಗಾ ಚಿಗುರ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಟ್ರಿಮ್ ಮಾಡಿಸ್ತಾ ಹೋಗೋದು. ಪಕ್ಕದ ಮನೆ ಮಡ್ಲು ಗಿಡ್ಲು ಎಲ್ಲ ಬಿದ್ದದು. ನಮ್ಮ ಕೊಕ್ಕರೆ ನೋಡಿ ಈಗ ಒಂದು ಬಟ್ಟೆ ಹಾಕಿಬಿಟ್ಟು ಆ ಸೊಪ್ಪನ್ನೆಲ್ಲ ಹಾಕಿ ಎತ್ಕೊಂಡೋಗಿ ಹಿಂದ್ಗಡೆ ನಮ್ಮ ಬಾಳೆ ಮರ, ತೆಂಗಿನ ಮರ ಎಲ್ಲ ಇದೆಯಲ್ವ, ಅಲ್ಲಿ ಹಾಕಿಬಿಡ್ತಾನೆ. ನಾವು ಪ್ರತಿ ಸಲ ಹಾಗೆ ಮಾಡೋದು. ನಾವು ಹಾಗೆ ಎಸೆಯೋದೇ ಇಲ್ಲ ಅದನ್ನು. ಈ ಸೊಪ್ಪು ಸದೆಗಳೇನಿದೆ ನೋಡಿ, ಒಳ್ಳೆ ಗೊಬ್ಬರ ಆಗುತ್ತೆ ಗೊತ್ತಾ. ಅಕ್ಕಪಕ್ಕದ ಮನೆಯವರು, ನಾನು ಆಲ್ರೆಡಿ ಹೇಳಿದ್ದೆ, ಮೊದಲು ನಾನು ಬಂದ ಶುರುವಿಗೆ, ಮದುವೆ ಆದ ಶುರುವಿಗೆ ಹೀಗೆಲ್ಲ ಕ್ಲೀನ್ ಮಾಡಿಸುವಾಗ ಮರಕ್ಕೆ ಹಾಕಿಸುವಾಗ ಮರದ ಬುಡಕ್ಕೆ ನಗಾಡ್ತಿದ್ರು. ಅದೆಂಥ ಆ ಥರ ಇದು ಮಾಡಿಡೋದು, ಹೆಬ್ಬಾವು ಬಂದು ಕೂತ್ಕೊಳ್ತದೆ, ಹಾವು ಬಂದು ಕೂತ್ಕೊಳ್ತದೆ, ಹಾಗೆ ಹೀಗೆ ಅಂತ ನೋಡಿ. ಈಗ ಅವರು ಕೂಡ ಅದೇ ನನ್ನ ಪ್ರೊಸೀಜರೇ ಕಂಟಿನ್ಯೂ ಮಾಡ್ತಿದ್ದಾರೆ. ನನ್ನದೇ ದಾರಿ ಹಿಡಿದಿದ್ದಾರೆ. ಅವರ ಮನೆ ತೆಂಗಿನ ಮರ ಬುಡಕ್ಕೆ, ಬಾಳೆ ಮರ ಬುಡಕ್ಕೆ ಅವರು ಕೂಡ ಹೀಗೆ ಹಾಕ್ಸ್ತಾರೆ. ಈಗ ಗೊತ್ತಾಗಿದೆ ಅವರಿಗೆ ಇವಳು ಯಾಕೆ ಹೀಗೆ ಹಾಕ್ಸ್ತಾಳೆ ಅಂತ. ಯಾಕಂದರೆ ನೀರೆಲ್ಲ ಹಾಕಿದ ಮೇಲೆ ಗೊಬ್ಬರ ಆಗುತ್ತೆ. ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ ಮಳೆ ನೀರು ಬಂದು ಅದರ ಮೇಲೆ ಬಿದ್ದು ಗೊಬ್ಬರ ಆಗುತ್ತೆ, ಅಷ್ಟೇ. ಒಳ್ಳೆ ಗೊಬ್ಬರ ಮನೆಯಲ್ಲೇ ರೆಡಿ ಮಾಡುವಂಥದ್ದು. ದುಡ್ಡು ಕೊಟ್ಟು ತರಬೇಕಾ? ಇಲ್ಲ ತಾನೇ. ಹೆಂಗೆ ಪ್ಲ್ಯಾನ್ ನಮ್ಮದು?
ನಮ್ಮ ಅಮ್ಮನ ಮನೆಯಲ್ಲೆಲ್ಲ ಅದೇ ಮಾಡ್ತಿರೋದು ನಾವೆಲ್ಲ. ಹಾಗೆಯೇ ನಾನಿಲ್ಲಿ ಕಂಟಿನ್ಯೂ ಮಾಡಿದೆ ಅಷ್ಟೇ. ಈಗ ಅಂಗಳೆಲ್ಲ ಕ್ಲೀನ್ ಆಯಿತು, ಒಮ್ಮೆ ಎಲ್ಲ ಗೂಡಿಸಬೇಕು. ಎಲ್ಲ ಟ್ರಿಮ್ ಮಾಡಿ ಆಯಿತು, ಅಂದರೆ ಹುಲ್ಲೆಲ್ಲ ತೆಗೆದಾಯಿತು, ಕೆಲವೊಂದು ಗಿಡ ಕಡ್ದಾಯಿತು. ಇನ್ನೂ ತುಂಬ ಇದೆ ಮಾರೇರೆ, ಆ ಸೈಡೆಲ್ಲ ಸಿಕ್ಕಾಪಟ್ಟೆ ಬೆಳೆದಿದೆ. ಈಗ ತಂದೆ ಕೂಡ ಹೊರಗೆ ಬಂದರು ನೋಡಿ, ನೋಡ್ತಾ ಇದ್ದಾರೆ ಎಲ್ಲ ಎಷ್ಟು ಕ್ಲೀನಾಗಿದೆ ಏನು ಕತೆ ಅಂತ. ಇಷ್ಟೊತ್ತಕ್ಕ ನನ್ನದೇ ಸೂಪರ್ವಿಷನ್ ಆಯಿತಾ, ಬೆಳಗಿಂದ ನಾನೇ ನಿಂತು ಕೆಲಸ ಮಾಡಿಸ್ತಾ ಇದ್ದೇನೆ. ಎಷ್ಟಂದರೂ ಕೂಡ ನಾವು ನಿಲ್ಲಬೇಕಲ್ವಾ, ಬಿಸಿಲಿಗುಂಟ ಮುಖ ಎಲ್ಲ ಇದಾಗ್ತಿದೆ, ಸುಟ್ಟು ಥರ ಆಗ್ತಾಯಿದೆ. ಹಾಗೆ ಇದು ಮರುದಿನದ ವ್ಲಾಗ್ ಆಯಿತಾ. ಇವತ್ತು ಕೂಡ ಕ್ಲೀನ್ ಮಾಡ್ಸೋಕ್ಕಿದೆ, ಇನ್ನು ಮನೆ ಸೈಡಲ್ಲಿ ಮತ್ತು ಹಿಂದ್ಗಡೆ ಎಲ್ಲ ಕೂಡ ಕ್ಲೀನ್ ಮಾಡ್ಸೋಕ್ಕಿದೆ. ಇವತ್ತು ಕೂಡ ಇಡೀ ದಿನ ಸೂಪರ್ವೈಸರ್ ಆಗಬೇಕು ನಾನು ಮಾರೇರಿ. ತುಂಬ ಕಷ್ಟ ಹೇಳ್ಕೊಂಡು ಅಂದರೆ ಫೋನ್ಗಿನ್ ಬರ್ತಾ ಇರುತ್ತಲ್ಲ, ತುಂಬ ಫೋನ್ಗಳು ಬಂದರೆ ಹೇಳಬೇಕಾಗತ್ತೆ. ಮತ್ತು ಅಲ್ಲಿ ಅಂದರೆ ನಮ್ಮ ಅಂಗಳ ಹೇಗೆ ನಾವು ಕ್ಲೀನ್ ಮಾಡಿಸ್ಬೇಕು, ನಾವೇ ತಾನೇ ಹೇಳೋದು. ಯಾವಾಗಲೂ ಬರುವ ಜನವೇ, ಆದರೂ ಕೂಡ ನಾವು ಒಂದು ಸೂಪರ್ವೈಸರ್ ಆದ್ರೇ ಬೆಸ್ಟ್ ಅಂತ ಅಲ್ವಾ. ಯಾವ ಕೆಲಸ ಆದರೂ ಅಷ್ಟೇ, ನಾವೊಂದು ನಮ್ಮ ಮನೆ ಕೆಲಸ ಅನ್ನುವಾಗ ಯಾವ ಕೆಲಸ ಆದರೂ ನಾವು ನಿಂತು ಮಾಡಿಸಿದ್ರೇ ಕ್ಲೀನ್ ಇರುತ್ತೆ ಅದು. ಮತ್ತು ಮಜ್ಜಿಗೆ ಮೆಣಸು ಗ್ರಮ್ ಗ್ರಮ್ ಅಂತ ಒಣಗ್ತಾ ಇದೆ ಬಿಸಿಲಲ್ಲಿ. ಇನ್ನು ಸುಮಾರು ಆಯಿತು, ಇನ್ನೊಂದು ಬಿಸಿಲಾದರೆ ಫ್ರೈ ಮಾಡಿ ತಿನ್ನೋಕ್ಕಾಗುತ್ತೆ. ನಾ ತಿನ್ನಲ್ಲ, ನಮ್ಮ ಮನೇಲಿ ಬಾಕಿಯವರೆಲ್ಲ ತಿಂತಾರೆ. ಮತ್ತು ಈ ಸೈಡೆಲ್ಲ ಆಯಿತು ನೋಡಿದ್ರಾ. ಹಂಗೆ ಸ್ವಚ್ಛ ಆಗ್ಬೇಕು ನೋಡು ಅಂದಿನ ಅವನಿಗೆ. ಏನಾರಾಗಲಿ ಹೆಂಗಾರಾಗಲಿ ನಮ್ಮ ಗಾರ್ಡನ್ನು ಸ್ವಚ್ಛ ಆಗ್ಬೇಕಂತ ಹೇಳ್ಬಿಟ್ಟೇನೆ. ಹಂಗೆ ಕ್ಲೀನ್ ಮಾಡಕತ್ತಾನವ. ಆಯ್ತು ರೀ ಅಕ್ಕಾರ, ಸ್ವಚ್ಛ ಮಾಡಕತ್ತೇನೆ ಅಂದ. ಆತಪ್ಪ ಸ್ವಚ್ಛ ಮಾಡು ಅಂದೆ. ಸ್ವಲ್ಪ ಲಘುನೇ ಮಾಡು ಅಂದೀನಿ, ನೋಡಬೇಕಿನ್ನು. ನಂದು ಸ್ನಾನ ಪೂಜೆ ಎಲ್ಲ ಆಯಿತು, ಅಡುಗೆ ಕೂಡ ಮಾಡಿ ಶಿಸ್ತಾಗಿ ರೆಡಿಯಾಗಿ ಬಂದೆ ತಿರ್ಗಾ ಸೂಪರ್ವೈಸರ್ ಕೆಲಸಕ್ಕೆ. ಅಷ್ಟೊತ್ತಿಗೆ ಅದೆಲ್ಲ ಅಲ್ಲೆಲ್ಲ ಹುಲ್ಲು ತೆಗೆದಿದ್ದಾನೆ. ಮತ್ತು ನಾನು ಲೈವ್ ಇಟ್ಟಿದ್ದೆ ಆಯಿತಾ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಇದೆಲ್ಲ ಸುವರ್ಣಗಡ್ಡೆ ಗಿಡ ಮತ್ತು ಶೋ ಗಿಡ ಎಲ್ಲ ಕೂಡ ಇದೆ. ಬೇಡದ ಗಿಡಗಳೇ ಜಾಸ್ತಿ ಇದ್ದಾವೆ, ಒಳ್ಳೆ ಗಿಡಗಳೇ ಕಮ್ಮಿ ಇದ್ದಾವೆ. ಏನು ಮಾಡೋಕ್ಕಾಗಲ್ಲ, ಜಾಗ ತುಂಬ ಇದೆ, ಅನ್ವಾಂಟೆಡ್, ಏನು ಮಾಡೋಕ್ಕಾಗಲ್ಲ. ಹಾಗೆ ನಾವು ಗಟ್ಟಿದ್ದರೆ ನಮ್ಮದು ಹೆಲ್ತ್ ಸರಿ ಇತ್ತು ಅಂದರೆ ಹಗಲೆಲ್ಲ ನಾವೇ ಹುಲ್ಲು ತೆಗಿತಾ ಎಲ್ಲ ಕ್ಲೀನಾಗಿರೋದು. ಏನು ಮಾಡೋದು, ಈ ಅಕ್ಕ ಅವ್ರ ಹೆಲ್ತ್ ಸರಿ ಇಲ್ವೇ, ಹಂಗೆ ವರ್ಕರ್ ಬೇಕೇ ಬೇಕು ನೋಡ್ರಿ. ನೋಡಿ ನೋಡ್ತಾ ಇದ್ದಂಗೆ ಮಳೆನೇ ಬಂದುಬಿಡ್ತು ಆಯಿತಾ. ಇನ್ನು ಕೆಲಸ ಬಂದ್. ಪಕ್ಕದ ಮನೆ ತೆಂಗಿನ ಮರದ ಮಡ್ಲು ಡಬ್ ಅಂತ ಬಿದ್ದಿದೆ, ಅದು ಬೀಳ್ತಾನೇ ಇರುತ್ತೆ. ನಮ್ಮನೆ ಸಿಮೆಂಟ್ ಪೂರ ಕೊಚ್ಚಿ ಹಾಳಾಗಿ ಹೋಗಿದೆ. ಇನ್ನು ನಾವು ಅದಕ್ಕೆಲ್ಲ ದುಡ್ಡು ಹಾಕಿ ಸಿಮೆಂಟ್ ಸರಿ ಮಾಡಿಸ್ಬೇಕು. ಪುನಃ ಹಾಗೆ ಬೀಳ್ತಾ ಇರುತ್ತೆ. ಅವರು ಅದನ್ನೆಲ್ಲ ಏನು ಮಾಡಲ್ಲ. ಹಾಗೆ ನೋಡ್ತಾ ಅವನು ಸ್ವಲ್ಪ ಮಳೆ ನಿಂತ ಕೂಡಲೇ ಟೆರೆಸ್ ಮೇಲೆ ಹೋದ. ಅದೇನೋ ಗಲೀಜೆಲ್ಲ ಇತ್ತು, ಅಕ್ಕ ತೆಗೆದಾಕ್ತೀನಿ ಅಂತ ತೆಗೆದಾಕ್ತಾ ಇದ್ದಾನೆ. ಬಿತ್ತು ನೋಡಿ, ಬಿದ್ದದ್ದೇ ನನ್ನ ಕಣ್ಣಿಗೆ ಬಂದು ಸಿಡಿತು ನೋಡಿ. ಓದ್ತೀವಾ ಹೆಂಗಾಯ್ತಂದರೆ ಒಮ್ಮೆಲೆ ನನಗೆ, ನಾನೇನು ಮೇಲೆ ನೋಡ್ತಿರ್ಲಿಲ್ಲ ಆಯಿತಾ, ತಲೆ ಎತ್ತಿ ಇಲ್ಲಿ ಸೈಡಲ್ಲಿ ನಿಂತಿದ್ದೇನೆ ಇಷ್ಟು ದೂರದಲ್ಲಿ, ಅಲ್ಲಿ ಬಿದ್ದದ್ದು ಇಲ್ಲಿ ಬಂದು ಸಿಡಿದಿದೆ ಅಂದರೆ ಅದು ಯಾವ ರೇಟಲ್ಲಿ ಬಂದು ಸಿಡಿದಿರ್ಬೋದು ಮಾರೇರೆ. ಅದೆಂಥ ಗಲೀಜು ಗೊತ್ತಿಲ್ಲ, ಒಂಥರ ಚುಚ್ಚಿ ಕಲ್ಲು ಚುಚ್ಚಿದಂಗೆ ಆಯ್ತಾಯ್ತಾ. ಎಂಥ ನೋವಾಗ್ತಿತ್ತು ಅಂದರೆ ದೇವರೇ. ನೋಡಿ ಕಣ್ಣು ಹೋಗಿ ಬಿಡ್ತಾ ನನ್ನ ಕಣ್ಣು ಅಂತಾಯ್ತು ನನಗೆ. ಸತ್ಯಕ್ಕೂ ತೆಗ್ದಂಗೂ ಏನೋ ಬರೋದು ಮಾರೇರೆ. ಯಪ್ಪ, ಕಂಡಪಟ್ಟೆ ಉರಿ ಚುಚ್ಚಿ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ತೊಳ್ಕೊಂಡು ಬರ್ತೀನಿ ಮೊದಲೋಗಿ. ಇದು ಎಂತ ಅಂತ ತೋರಿಸ್ಬಿಡ್ತೇನೆ ನೋಡಿ. ಇಲ್ಲಿ ಕಪ್ಪು ಕಾಣಿಸ್ತಿದೆ ಅಲ್ವಾ, ಅದೇನೋ ಬಿದ್ದಿದೆ ನೋಡಿ ಗಲೀಜು, ಅದು ಮಾರೇರೆ ಟೆರೇಸಿಂದು. ಅದು ಸಿಮೆಂಟಿನ ಚೂರೆಲ್ಲ ಸೇರಿ ಗಲೀಜೆಲ್ಲ ಸೇರಿ ಬಂದು ಬಿದ್ದದ ಅಂತ, ಬೀಳಿಸಿದ್ದ ಅಂತ. ಅಂದರೆ ಅದಲ್ಲಿ ಬ್ಲಾಕೇಜ್ ಆಗುತ್ತಲ್ಲ, ಎಲ್ಲ ಬ್ಲಾಕ್ ಆಗುತ್ತೆ, ನೀರು ಹೋಗೋದಕ್ಕೆ ಕಷ್ಟ ಆಗುತ್ತೆ ಟೆರೇಸ್ ಮೇಲಿಂದ ಅಂತ. ಹಾಗಾಗಿ ಅದನ್ನು ಹೊತ್ತಾಕುವಾಗ ನನ್ನ ಕಣ್ಣಿಗೆ ಬಂದು ಬಿದ್ದೋದು. ಇಷ್ಟು ದೂರ ಇದ್ದರೂ ಕೂಡ ಗ್ರಾಚಾರ ಕೆಟ್ಟವಳು ನಾನು. ಅಬ್ಬಾ, ಮುಖ ಎಲ್ಲ ತೊಳೆದೇ ಆಯ್ತಾ, ನೋಡಿ ಹೆಂಗಾಗಿದೆ ಅಂತ. ಮುಖ ತೊಳ್ಕೊಬಂದ್ಮೇಲೂ ಕಣ್ಣೆಲ್ಲ ಸಾರಿ ತೊಳೆದೆ, ಒಂದು 8-10 ಸಲ ಕಣ್ಣಿಗೆ ನೀರು ಹಾಕಿ ಆಯಿತಾ. ಸಿಂಕಲ್ಲಿ ಫುಲ್ಲು ಕ್ಲೀನಾಗಿ ತೊಳೆದೆ. ಆದರೂ ಕೂಡ ಉರಿ ಹೋಗ್ತಾನೆ ಇಲ್ಲ, ಒಂಥರ ಆಗ್ತಾಯಿದೆ, ಮಂಜಾಗತ್ತೆ ಕಣ್ಣು.
ಸಿಕ್ಕಾಪಟ್ಟೆ ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ ಅಂತ. ಸರಿ, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗೊಂದಿಗೆ ಪುನಃ ಸಿಗ್ತೇನೆ. ಇನ್ನೊಂದಿಷ್ಟು ಬೇರೆ ಬೇರೆ ವಿಷಯ ಮಾತಾಡೋಕ್ಕಿದೆ, ಇಂಪಾರ್ಟೆಂಟ್ ವಿಷಯ. ಸೊ ವೇಟ್ ಆ್ಯಂಡ್ ವಾಚ್. ಟೇಕ್ ಕೇರ್. ಬಾಯ್.